ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ನಾನಿವತ್ತು ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಉಬ್ಬಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪನೂ ಹರಿಯದೆ ಹಾಗೆ ದಪ್ಪದಾಗಿ ಏನಿಲ್ಲ, ಸ್ವಲ್ಪ ತೆಳುವಾಗಿ ಈ ಥರ ಉಬ್ಬಿ ಬರೋ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಪುರಾಣ ಪೋಲಿ ಅಂತ ಕೂಡ ಕರಿತೀವಿ, ಹಾಗೆ ಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟಿನ ಹೋಳಿಗೆ ಅಂತ ಕೂಡ ಕರಿತೀವಿ, ಒಬ್ಬಟ್ಟು. ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಿಷ್ಟು ನಾನು ಒಂದು ಅರ್ಧ ಕಿಲೋಕ್ಕೆ ಕಡಿಮೆನೇ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡ್ತಾಯಿದ್ದೀನಿ. ಒಂದು 2 ಸರ್ತಿ ಇದನ್ನು ತಿಕ್ಕಿ ಚೆನ್ನಾಗಿ ಇದನ್ನು ತೊಳೆದು ಮತ್ತೆ ಇವಾಗ ತೆಗೆದುಬಿಟ್ಟು ನೀರನ್ನ ಹಾಕಿ ಇಟ್ಕೋತಾ ಇದ್ದೀನಿ. ಕಡಲೆಬೇಳೆ ಸಾರು ಅಂದರೆ ಕಟ್ಟಿನ ಸಾರು ಏನಾದರೂ ಬೇಕು ಅಂತ ಅಂದರೆ ನಿಮಗೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಅಂದರೆ ಕಡಲೆಬೇಳೆ ಕುದ್ದು ರಸ ಬಿಟ್ಕೊಳ್ಳುತ್ತಲ್ವ, ಆ ಥರದ ನೀರನ್ನು ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕಡಲೆಬೇಳೆಗೆ, ಕಟ್ಟಿನ ಸಾರಿಗೆ. ನಂತರ ಇದಿಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ, ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಅಂದರೆ ಕಟ್ಟಿನ ಸಾರು ಕೂಡ ಮಾಡ್ಕೋಬೇಕು ಅಂಥೇಳಿ ನಂತರ ಕುಕ್ಕರಲ್ಲಿ ಸ್ವಲ್ಪ ಕೆಳಗಡೆ ನೀರನ್ನು ಹಾಕಿ ಮೇಲೆ ಇದನ್ನು ಕಡಲೆಬೇಳೆಗೆ ಸ್ವಲ್ಪ ನೀರು ಹಾಕಿ 3 ವಿಸಿಲ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. 3 ವಿಸಿಲ್ ಆದಮೇಲೆ ಈ ಥರ ಚೆನ್ನಾಗಿ ಕುದ್ದು ಬಂದಿರುತ್ತೆ. ಇದಿಷ್ಟು ಕುದ್ರೆ ಸಾಕು. ನೀರನ್ನೆಲ್ಲ ನಾನು ಬಸದು ಒಂದು ಸೈಡಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ನಂತರ ಇದಿಷ್ಟು ಕಡಲೆಬೇಳೆ, ಇದಕ್ಕೆ ಇವಾಗ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಹತ್ತಿದ್ರೆ ಸ್ವಲ್ಪ ಕುದ್ದಿರಬೇಕು, ಅಂದರೆ ಚೆನ್ನಾಗಿ ಹೂರ್ಣಕ್ಕೆ ಚೆನ್ನಾಗಿರುತ್ತೆ. ನಂತರ ಇವಾಗ ಇದಿಷ್ಟು 3 ಏಲಕ್ಕಿನ ಹಾಗೆ ಹಾಕ್ತಾ ಇದ್ದೀನಿ. ಅಂದರೆ ನಾವು ರುಬ್ಬೋ ಟೈಮ್ದೊಳಗೆ ಸ್ವಲ್ಪ ಸಣ್ಣ ಆಗಿಬಿಡುತ್ತೆ, ಹಾಗಾಗಿ ಇದಿಷ್ಟು ಸ್ವೀಟು ಅಂದರೆ ಬೆಲ್ಲವನ್ನು ಕಡಲೆಬೇಳೆಗೆ ಹಾಕ್ತಾ ಇದ್ದೀನಿ. ನಿಮಗೆ ಸ್ವೀಟು ಜಾಸ್ತಿ ಇಷ್ಟಪಡೋರು ಇದ್ದರೆ ನೋಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಇಷ್ಟಪಡೋರು ಕಡಿಮೆ ಹಾಕ್ಕೋಬೋದು. ನಾನು ಇದಿಷ್ಟು ಬೆಲ್ಲ ಅಂದರೆ ಕರೆಕ್ಟಾಗಿರುತ್ತೆ ಹೂರ್ಣಕ್ಕೆ. ನಂತರ 3 ಏಲಕ್ಕಿನ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ, ಹೂರ್ಣ ತುಂಬ ಚೆನ್ನಾಗಿ ಬಂದಿರುತ್ತೆ. ನಂತರ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮಿಕ್ಸರ್ ಜಾರ್ದೊಳಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ. ಜಾಸ್ತಿ ಹಾಕೊಂಡ್ರೆ ಕಾಳು ಹಾಗೆ ಉಳ್ಕೊಂಡ್ಬಿಡತ್ತೆ. ಸ್ವಲ್ಪ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಇದಿಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಕ್ಲೋಸ್ ಮಾಡಿ, ನೀರದು ಏನು ಹಾಕುವ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಹೂರ್ಣಕ್ಕೆ ಬರುತ್ತೆ. ನಂತರ ಕ್ಲೋಸ್ ಮಾಡಿ ಇವಾಗ ತೆಗೆದ್ರೆ ಈ ಥರ ಆಗಿದೆ ನೋಡಿ. ಸ್ವಲ್ಪ ಏನಾದರೂ ನಿಮಗೆ ತೆಳುವು ಅಂತ ಅನಿಸಿದ್ರೆ ಇದು 1 ಅವರ್ ಅಂದರೆ ನಾವು ಮಾಡಿ ಇಟ್ಕೊಂಡು 1 ಅವರ್ ಆದಮೇಲೆ ಕರೆಕ್ಟಾಗಿ ಬರುತ್ತೆ. ಹೋಳಿಗೆ ಆಗಿರ್ಬೋದು ಅಥವಾ ಕಡುಬಾಗಿರ್ಬೋದು, ತುಂಬ ಚೆನ್ನಾಗಿ ಹೂರ್ಣ ಈ ಥರ ಇರುತ್ತೆ. ಇದಿಷ್ಟಿದ್ರೆ ಸಾಕು, 1 ಅವರ್ ಆದಮೇಲೆ ಗಟ್ಟಿಯಾಗಿರುತ್ತೆ. ನಂತರ ಇವಾಗ ತೆಗೆದು ಒಂದು ಪಾತ್ರೆದ್ರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ಇದಿಷ್ಟು. ನಂತರ ಉಳಿದಿರೋದು ಕೂಡ ಸೇಮ್ ಅದೇ ರೀತಿ ಸ್ವಲ್ಪ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು ಕ್ಲೋಸ್ ಮಾಡಿ 1-2 ರಿಂದ 3 ರೌಂಡು ತಿರುಗಿಸ್ಕೊಂಡ್ರೆ ಈ ಥರ ಚೆನ್ನಾಗಿ ಕಾಳು ಏನೂ ಉಳಿಯೋಂಗಿಲ್ಲ, ತುಂಬ ಚೆನ್ನಾಗಿ ಹೂರ್ಣ ಬರುತ್ತೆ. ಇದಿಷ್ಟು ನಾನು ಹೂರ್ಣವನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಿಷ್ಟು ಆಗಿದೆ. 1 ಅವರ್ ಆದ ಮೇಲೆ ಈ ಥರ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಹೋಳಿಗೆಗೆ ನಾನು ಹಿಟ್ಟನ್ನು ಕಲಸ್ಕೋದಕ್ಕೆ ಮೈದಾ ಹಿಟ್ಟನ್ನು 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಮೊದಲೇ ಈಗ 20 ಡೇಸ್ ಹಿಂದೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಹೋಳಿಗೆ ವಿಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಒಳಗೆ ನಾನು ಅರಿಶಿನ ಪುಡಿ ಹಾಕಿ ಕಲರ್ನ ಹಾಕಿ ಕೂಡ ಮಾಡಿ ತೋರಿಸಿದ್ದೀನಿ. ಹಾಗೆ ಬಾಳೆ ಎಲೆಯಲ್ಲಿ ಹೇಗೆ ಮಾಡೋದು ಅಂತ ಆ ವಿಡಿಯೋದಲ್ಲಿದೆ. ಇದರಲ್ಲಿ ನಾನು ಇದು ಎಣ್ಣೆ ಕವರ್ ಇರುತ್ತಲ್ವ ಪ್ಲಾಸ್ಟಿಕ್ಕು, ಅದರಲ್ಲಿಂದ ಹೋಳಿಗೆಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಹಿಟ್ಟು ಕಲಸ್ಕೋಬೇಕು. ಹಿಟ್ಟು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಲಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಉಪ್ಪಿ ಬರ್ತಾವು ಹೋಳಿಗೆಗೆ
ನೋಡಿ ಜಾಸ್ತಿ ನೀರು ಹಾಕ್ಕೊಂಡು ಒಮ್ಮಿಂದನೇ ಕಲಿಸ್ಕೋಬಾರ್ದು. ಸ್ವಲ್ಪ ಸ್ವಲ್ಪ ಒಂದು ಚೂರು ಚೂರು ನೀರನ್ನು ಹಾಕಿ ಇದನ್ನು ಕಲಿಸ್ಕೋಬೇಕು. ಜಾಸ್ತಿ ತೆಳು ಕೂಡ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ನಮಗೆ ಹೂರಣ ಯಾವ ಥರ ಇರುತ್ತೋ ಆ ಥರ ನಾವು ಹಿಟ್ಟನ್ನು ಇದನ್ನು ಕಲಿಸ್ಕೋಬೇಕು. ಅಂದರೆ ಹೂರಣ ಏನಾದರೂ ತುಂಬ ಗಟ್ಟಿ ಇರುತ್ತಲ್ವ, ಆವಾಗ ಹಿಟ್ಟು ಸ್ವಲ್ಪ ಗಟ್ಟಿನೇ ನಾದ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ಎರಡೂ ಸಮವಾಗಿ ಚೆನ್ನಾಗಿರುತ್ತೆ. ಏನಾದರೂ ಹೂರಣ ತೆಳುವಾಗಿದ್ದರೆ ಹಿಟ್ಟು ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಬೇಕು, ಅಂದರೆ ಎರಡಕ್ಕೂ ಚೆನ್ನಾಗಿ ಹೊಂದತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನು ಮಸಾಜ್ ಮಾಡಬೇಕು. ಎಷ್ಟು ಚೆನ್ನಾಗಿ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆ, ಫಸ್ಟು ನಾವು ನೀರು ಹಾಕಿ ನಾದ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಈ ಥರ ಚೆನ್ನಾಗಿ ಎರಡು ಕೈಲಿಂದ ಮಸಾಜ್ ಮಾಡ್ಕೊಳ್ತಾ ಬರಬೇಕು. ಅಂದರೆ ಒಂಥರ ಫ್ಲಫ್ ಥರ ಚೆನ್ನಾಗಿ ಬರುತ್ತೆ ಹಿಟ್ಟು. ನೋಡಿ ಈ ಥರ, ನೋಡಿ ಇದಿಷ್ಟಿದ್ರೆ ಸಾಕು. ಇವಾಗ ನಾನು ಸ್ವಲ್ಪ ಕೆಳಗಡೆ ಒಂದು ಪಾತ್ರೆಗೆ ಎಣ್ಣೆ ಹಚ್ಕೊಂಡು ನಂತರ ಹಿಟ್ಟು ಹಾಕ್ಕೊಂಡು ಮೇಲೆ ಕೂಡ ಎಣ್ಣೆ ಹಾಕಿ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಇಡಬೇಕು. ನಂತರ ಇದು 10-15 ನಿಮಿಷ ಆದಮೇಲೆ ಇದಿಷ್ಟು ನಾನು ಎಣ್ಣೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ಎಣ್ಣೆ ಪ್ಯಾಕೆಟ್ನ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅಂದರೆ ಹೋಳಿಗೆಗೆ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಬಾಳೆ ಎಲೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವಾಗ ನೋಡಿ ಇದು ಎಣ್ಣೆ ಪ್ಯಾಕೆಟ್ಲಿಂದ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಲಟ್ಟಣಿಗೆಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೋತಾ ಇದ್ದೀನಿ, ಅಂದರೆ ಹತ್ಕೋಬಾರ್ದಂತೇಳಿ. ಇದಕ್ಕೆ ನಾನು ಒಂದು ಲಿಂಬೆ ಹಣ್ಣಿನ ಗಾತ್ರಕ್ಕೆ ಸ್ವಲ್ಪ ಹಿಟ್ಟು, ಅಂದರೆ ಕಣಕವನ್ನು ತೊಗೊಂಡಿದ್ದೀನಿ. ಅದನ್ನು ಇವಾಗ ನೋಡಿ ಈ ಥರ ಗೋಲ್ಕ ಮಾಡಿಕೊಂಡು ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ನಂತರ ಕಣಕನ ನಾವು ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಾವು ಹೂರಣವನ್ನು ತೊಗೊಂಡು ಈ ಥರ ಒಳಗಡೆ ತುಂಬಿ ಮೇಲ್ಗಡೆ ಈ ಥರ ಕವರ್ ಮಾಡ್ಕೊಳ್ತಾ ಬರಬೇಕು. ಮೇಲೆ ಮತ್ತೆ ಹಿಟ್ಟು ಜಾಸ್ತಿ ಬಂದರೆ ಈ ಥರ ತೆಗೆದಿಟ್ಕೊಳ್ಳಿ. ನೋಡಿ ಈ ಥರ ಆದಮೇಲೆ ಇವಾಗ ಕವರ್ಗೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಕೊಳ್ತಾ ಬರ್ತಾ ಇದ್ದೀನಿ. ಅಂದರೆ ಸ್ವಲ್ಪ ದೊಡ್ಡದಾಗ್ತಾ ಬರುತ್ತೆ. ಹೋಳಿಗೆಗೆ ಸ್ವಲ್ಪ ತೆಳುವಾಗಿ ಸ್ವಲ್ಪ ದೊಡ್ಡದಾಗಿ ಇದ್ರೇ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಚಪಾತಿ ಅಥವಾ ರೊಟ್ಟಿನ ಮಾಡ್ತೀವಲ್ವ ಆ ಥರ ಇದ್ದರೆ ಸಾಕು. ನೋಡಿ ಇವಾಗ ಈ ಥರ ತೆಳುವಾಗಿ ನಾವು ಎಷ್ಟು ಜಾಸ್ತಿ ಬರ ಹಾಕಿ ಲಟ್ಟಿಸ್ಕೊಳ್ತಾ ಬಂದರೂ ಕೂಡ ಸ್ವಲ್ಪನೂ ಹರಿಯದೆ, ಹಾಗೆ ಸೈಡಲ್ಲಿ ಕೂಡ ಹರಿಯೋದಿಲ್ಲ, ಮತ್ತು ಹೂರಣ ಕೂಡ ಹೊರಗಡೆ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ ಹೋಳಿಗೆ. ನೋಡಿ ಈ ಥರ ನಾನು ಲಟ್ಸಿದ್ದೀನಿ. ಇದು ಒಂದು ಆಯಿತು. ನಂತರ ನಿಮಗೆ ಏನಾದರೂ ಎಣ್ಣೆ ಪ್ಯಾಕೆಟ್ದಿಂದ ಸರಿ ಬರ್ತಾ ಇಲ್ಲ ಅಂತ ಅಂದರೆ ಬಾಳೆ ಎಲೆ ಗಿಡ, ಅಂದರೆ ಬಾಳೆ ಗಿಡ ಏನಾದರೂ ಇದ್ದರೆ ಅದರದ್ದು ಒಂದು ದೊಡ್ಡದಾಗಿರುವಂಥ ಎಲೆನ ಹರಿದ್ಬಿಟ್ಟು ಲಟ್ಸೋದ್ರಿಂದ ಅದು ಕೂಡ ಚೆನ್ನಾಗಿರುತ್ತೆ. ಅದು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಬಾಳೆ ಎಲೆಯಲ್ಲಿ ಮಾಡಿರೋದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಂತರ ಇವಾಗ ತವಾನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಲಟ್ಸೋದ್ರೊಳಗೆ ತವಾ ಕೂಡ ಕಾದಿರ್ತೈತಿ ಸೈಡಲ್ಲಿ. ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಂತರ ಇಲ್ಲಿ ಕವರಲ್ಲಿ ಲಟ್ಸಿರೋದನ್ನು ಹೋಳಿಗೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಕೂಡ ಬೇಡ, ಹಾಗೆ ಕಡಿಮೆ ಕೂಡ ಆಗಬಾರ್ದು. ಮೀಡಿಯಮ್ದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿನೇ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಬಂದರೆ ಈ ಥರ ಉಬ್ಬಿ ಚೆನ್ನಾಗಿ ಬರ್ತಾವೆ. ಇವಾಗ ಹೊಳಸು ಹಾಕಿದ ಕೂಡಲೇ ಈ ಥರ ಉಬ್ಬಿದೆ ನೋಡಿ, ನೋಡಿದ್ರಲ್ವ? ಈ ಥರ ಇದ್ದರೆ ಸಾಕು. ಇವಾಗ ಇದನ್ನು ತೆಗೆದುಬಿಟ್ಟು ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ. ಉಳಿದಿರೋದು ಕೂಡ ಇದೇ ರೀತಿಯೇ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ತೆಳುವಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಬಿರುಸಾಗಿರೋದಿಲ್ಲ, ತುಂಬ ಮೆತ್ತಗೆ ಬರುತ್ತೆ. ನಂತರ ಇವಾಗ ಮತ್ತೆ ನಾನು ಕಣಕವನ್ನು ತೊಗೊಂಡಿದ್ದೀನಿ. ಕಣಕ ತೊಗೊಂಡ್ಬಿಟ್ಟು ಈ ಥರ ನಿಮಗೆ ತುಂಬಿ ಆಗಲಿಲ್ಲ ಅಂದರೆ ಈ ಥರ ಕೂಡ ನೀವು ಮಾಡ್ಕೋಬೋದು. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದಿಷ್ಟು ಕಣಕಕ್ಕೆ ಸ್ವಲ್ಪ ಹೂರಣನ ಹಾಕ್ಕೊಂಡು ಈ ಥರ ಮಡಚಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಕೂಡ ಸೇಮ್ ನೀವು ಹಾಗೆ ಕೂಡ ಕೈಲಿಂದ ಕೂಡ ಪ್ರೆಸ್ ಮಾಡ್ತಾ ಬಂದರೆ ದೊಡ್ಡದಾಗ್ತಾ ಬರುತ್ತೆ. ಕೈಲಿಂದ ಆದರೆ ಕೈಲಿಂದ ಕೂಡ ಮಾಡ್ಕೋಬೋದು, ಹಾಗೆ ಲಟ್ಟಣಿಗೆ ಇದ್ದರೆ ಲಟ್ಟಣಿಗೆದಿಂದ ಕೂಡ ನೀವು ಮಾಡ್ಕೋಬೋದು.
ನೋಡಿ ಇದಿಷ್ಟು ಲಟ್ಟಿಸ್ಕೊಂಡು ಇವಾಗ ತವೆದ್ರೊಳಗೆ ಹಾಕ್ಕೊಂಡಿದ್ದೀನಿ. ಸೇಮ್ ಅದೇ ರೀತಿ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹೊಳಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹೊಳಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮೆತ್ತಗೆ ಬರುತ್ತೆ. ನಾವು 2 ದಿವಸ ಅಥವಾ 3 ದಿವಸ ಇಟ್ಕೊಂಡು ತಿನ್ಲಿಕ್ಕೂ ಮೆತ್ತಗೆ ಹಾಗೆ ಇರ್ತಾವೆ. ನೋಡಿದ್ರಲ್ವ, ಸಿಂಪಲ್ಲಾಗಿ ಬೇಳೆ ಹೋಳಿಗೆ ರೆಡಿ ಆಗುತ್ತೆ. ಉಳಿದಿರೋದು ಕೂಡ ನಾನು ಇದೇ ರೀತಿಯೇ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬರ್ತಾವು. ಯಾವುದೇ ಥರದ ಹಬ್ಬಗಳಲ್ಲಾಗಿರ್ಬೋದು, ಪೂಜೆಗಳಲ್ಲಿ ಆಗಿರ್ಬೋದು, ಅಥವಾ ಇವಾಗ ಯುಗಾದಿ ಹಬ್ಬ ಬಂತಲ್ವ, ಯುಗಾದಿ ಸ್ಪೆಷಲ್ಲಾಗಿ ಎಲ್ಲರೂ ಬೇಳೆ ಹೋಳಿಗೆಯನ್ನು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡೋದ್ರಿಂದ ತುಂಬ ಸಿಂಪಲ್ಲಾಗಿ, ಜಾಸ್ತಿ ಟೈಮ್ ಇಲ್ಲ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.